ಎಲ್ರಿಗೂ ನಮಸ್ಕಾರ. ನಾನು ಒಂದು ಸ್ಕಿನ್ಗೆ ತುಂಬಾ ಉಪಯುಕ್ತವಾಗುವಂತಹ ಒಂದು ವಿಷಯದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಸ್ಕಿನ್ನು ತುಂಬ ರಫ್ ಆಗಿತ್ತು. ಸರಿಯಾಗಿ ಕ್ರೀಮ್ ಏನು ಹಚ್ತಾ ಇರಲಿಲ್ಲ. ಅದು ಇರಲಿ, ಸರಿಯಾಗಿ ಮುಖನ ನೀಟಾಗಿ ತೊಳೆಯೋದು ಅಂತ ಇರುತ್ತೆ, ಆ ಥರನೂ ನೀಟಾಗಿ ತೊಳೆಯೋಕ್ಕೆ ಯಾವ ಇಂಟ್ರೆಸ್ಟು ಇರಲಿಲ್ಲ. ಮುಖನ ಒಂದು 2 ಸರಿನಾದ್ರು ತೊಳಿಬೇಕು ಕನಿಷ್ಠ ಪಕ್ಷ ಒಂದು ದಿನದಲ್ಲಿ. ಅಷ್ಟು ನಾನು ಕೇರ್ ಇಡ್ತಾ ಇರಲಿಲ್ಲ ನನ್ನ ಸ್ಕಿನ್ನು. ನಾನು ಎಷ್ಟೇ ಬಿಸಿಲಿರಲಿ, ಚಳಿ ಇರಲಿ, ಮಳೆಗಾಲ ಇರಲಿ ಏನೂ ಹಚ್ತಾ ಇರಲಿಲ್ಲ. ಅದು ಮೊದಲಿಂದನೂ ಹಂಗಿರಲಿಲ್ಲ. ಚಿಕ್ಕ ವಯಸ್ಸೆಲ್ಲ ನಮ್ಮಮ್ಮ ಜಾನ್ಸನ್ ಬೇಬಿ ಹಚ್ಚಿಸ್ತಾಯಿದ್ರು, ಅದಾದಮೇಲೆ ನಿವ್ಯಾ ಇದೆಲ್ಲ ಹಚ್ಚಿಸ್ತಾಯಿದ್ರು. ಬಟ್ ಒಂದು 2-3 ವರ್ಷ ನನಗೆ ಓದಬೇಕು ಮತ್ತು ಇನ್ನೂ ಇತರೆ ವಿಷಯದ ಮೇಲೆ ನನ್ನ ಗಮನ ಇದ್ದಿದ್ದರಿಂದ ನನ್ನ ಸ್ಕಿನ್ ಕೇರ್ ನಿಜವಾಗ್ಲೂ ಮಾಡ್ತಾಯಿದ್ದೆ. ಈಗ ಎಲ್ಲರೂ ನೋಡಿ ಫೋನಲ್ಲಿ ಏನು ಸ್ಕಿನ್ ಕೇರು, ನನ್ನ ಸ್ಕಿನ್ ರುಟೀನು, ಆಮೇಲೆ ಇದಾದಮೇಲೆ ಇದೆಲ್ಲ ಹಚ್ಬೇಕು ಅಂತ ಅನ್ನೋದು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಆಮೇಲೆ ಅಷ್ಟೊಂದೆಲ್ಲ ನಾವು ಸ್ಕಿನ್ಗೆ ಹಚ್ಚಲೇಬೇಕಾ, ನಮ್ಮ ತ್ವಚೆ ಚೆನ್ನಾಗಿರ್ಬೇಕಂದ್ರೆ ಅಂತಲೂ ಅನಿಸುತ್ತೆ. ತುಂಬ ರಫ್ ಸ್ಕಿನ್ನು, ಮುಖ ಒಂಥರ. ಒಂದು ಫೋಟೋ ಇದೆ, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಿದ್ದು ನಾನು. ಆವಾಗ ಬಿಸಿಲಲ್ಲಿ ದೇವ್ರದ್ದು ತೇರು ಬರುತ್ತಲ್ಲ, ರಥ ಬರುತ್ತಲ್ಲ ಬೆಳ್ಳಿದು ಅಲ್ಲ, ನಾನು ಜೊತೆ ನಿಂತ್ಕೊಂಡು ಫೋಟೋ ತೊಗೋಬೇಕು ಅಂತ ತೊಗೊಂಡಿರೋದು. ತುಂಬ ರಫ್ ಆಗಿತ್ತು ಸ್ಕಿನ್ನು. ಆಮೇಲೆ ಮುಖದಲ್ಲಿ ತುಂಬ ಕಪ್ಪು ಕಲೆಗಳು, ಗುಳ್ಳೆಗಳು ಬಂದು ಹೋಗಿ ನಾವು ಬಂದಿದ್ವಿ ಅಂತ ಬಿಟ್ಟೋದಂತಹ ಕುರುಹುಗಳು, ಆಮೇಲೆ ಸಣ್ಣ ಸಣ್ಣ ಗುಳ್ಳೆ. ಮುಖ ತುಂಬ ಅಲ್ಲೂ ಅಷ್ಟೇ ಬಿಸಿಲಿರುತ್ತೆ ಅಷ್ಟೊಂದು ಬೆಟ್ಟದಲ್ಲಿ. ಒಂದು ಕ್ರೀಮೂ ಹಚ್ಕೊಳ್ಳೋ ಯಾವುದೇ ಆಸಕ್ತಿ ಇರಲಿಲ್ಲ. ಹಾಗಾಗಿ ಸ್ಕಿನ್ನು ತುಂಬ ರಫ್ ಇತ್ತು. ಸೊ ನನಗೆ ನನ್ನ ಸ್ಕಿನ್ ಕೇರ್ ಮಾಡಬೇಕಪ್ಪ ಅಂತ ಸ್ವಲ್ಪ ಅನಿಸಿದ್ಕೆ ನಾನು ಮೊದಲು ಶುರು ಮಾಡಿದ್ದು, ಮತ್ತು ನನಗೆ ತುಂಬ ರಿಸಲ್ಟ್ ಕೊಟ್ಟಿದ್ದು. ನಾನು ಯಾವುದೂ ಕಂಟಿನ್ಯೂಸ್ ಆಗಿ ಮಾಡಲ್ಲ. ನನಗದು ರಿಸಲ್ಟ್ ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ನಾನು ಮಾಡಲ್ಲ. ನಾನು ನಿಮ್ಗಳ ಥರನೇ ನಾನು ಸುಮ್ಮನೆ ಈ ವಿಡಿಯೋ ಮಾಡ್ತಾಯಿಲ್ಲ. ಮತ್ತು ನನಗೆ ಏನೂ ಆಗಿಲ್ಲ ಅಂದರೆ ನಾನು ಹೇಳೋಕ್ಕೂ ಹೋಗಲ್ಲ. ಯಾಕಂದರೆ ಇಲ್ಲಿ ನಾನು ಒಂದು ದಿನ ಒಂದು ವೀಡಿಯೋ ಮಾಡಬೇಕು, ಅದಕ್ಕೊಂದು ಕಂಟೆಂಟ್ ಬೇಕು, ಆ ಥರ ಉಟ್ಕೊಳ್ಳಲ್ಲ. ಬೇಕಾದ್ರೆ ನಾನು ಬೇರೆ ಏನೋ ಮಾಡ್ತೀನಿ ಕಂಟೆಂಟ್ಗೋಸ್ಕರ. ಬಟ್ ನಾನು ಏನು ಯೋಚನೆ ಮಾಡಿದೆ ಗೊತ್ತಾ, ಈ ದೇವ್ರ ಮನೆ ಸಾಮಾನುಗಳು, ತಾಮ್ರದ್ದು ಪಾತ್ರೆಗಳು ಏನೇ ಇದ್ದರೂ ಅದನ್ನೆಲ್ಲ ಈ ಹುಣಸೆ ಹಣ್ಣು ಉಪ್ಪು ಹಾಕಿ ತೊಳಿತಾರೆ. ಸ್ವಲ್ಪ ಹೊತ್ತು ಏನಿಲ್ಲ 1-1.5 ನಿಮಿಷ ಹಾಕಿಬಿಟ್ಬಿಟ್ರೆ ಎಷ್ಟೋ ಗಲೀಜೋಗುತ್ತೆ. ಆವಾಗ ಈ ತಾಮ್ರದ್ದು ಎಣ್ಣೆ ಇರೋದು, ಆಮೇಲೆ ದೀಪಾಲೆ ಕಂಬ ಇದನ್ನೆಲ್ಲ ತೊಳಿತಾರಲ್ಲ, ಸ್ಕಿನ್ನಿಗೂ ಹಾಕ್ಬೋದು, ಈ ಹುಣಸೆ ಹಣ್ಣು ಹಾಕಿದ್ರೆ ಹೆಂಗೆ ಅನ್ನೋ ಒಂದು ನನಗೆ ಯೋಚನೆ ಬಂತು. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಿಮಗೆ ಹಿಡ್ಸಿದ್ರೆ ನೀವು ಇದನ್ನು ಬಳಸ್ಬೋದು. ನಾನು ಹಂಗೆ ಅಂದ್ಕೊಂಡ್ಮೇಲೆ ಏನು ಮಾಡಿದೆ ಅಂದರೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ಅದನ್ನು ಒಂಚೂರು ಒದ್ದೆ ಮಾಡಿಕೊಂಡು, ಸ್ವಲ್ಪ ಸಾಫ್ಟ್ ಆಗುತ್ತೆ ಮುಖಕ್ಕೆಲ್ಲ ಸವರಿದ್ಮೇಲೆ ಹಂಗೆ ಭಯ, ಏನಾದ್ರು ಹಿಂಗೆ ಆದರೆ ಯಾರು ಜವಾಬ್ದಾರಿ. ನಮ್ಮನ್ನು ಕೇಳಿದೆ, ನಿಮ್ಮ ಅಪ್ಪನೂ ಹಾಕೋತಾಯಿದ್ರು ಅಂತ ಹೇಳಿದರು. ಅವರು ಮದುವೆ ಟೈಮಲ್ಲಿ ಹಾಕೋತಿದ್ರಂತೆ, ಅಥವಾ ಮದುವೆ ಆದ ಹೊಸ್ತ್ರಲ್ಲಿ ನಿಮ್ಮ ಅಪ್ಪನೂ ಹಾಕೊತಿದ್ರಂತೆ, ನಿಮ್ಮ ಅಜ್ಜಿ ಮನೆಯವ್ರು ಹೇಳ್ತಾಯಿದ್ರು. ಹೌದಾ, ನಮ್ಮ ಅಪ್ಪಂಗೆ ಆ ಥರ ಐಡಿಯಾ ಬಂದಿದೆಯಲ್ಲ, ನನಗೂ ಈ ಥರ ಐಡಿಯಾ ಬಂದಿದೆಯಲ್ಲ ಅಂತ ಅನಿಸ್ತು. ಇದನ್ನು ಎಷ್ಟೊಂದು ಜನ ಟ್ರೈನೂ ಮಾಡಿರ್ಬೋದು. ಬಟ್ ನಾನು ಅದನ್ನ ಹಾಕಿ ಒಂದು ಸ್ವಲ್ಪ ಸೆಕೆಂಡ್ಸ್, ಜಾಸ್ತಿ ಹೊತ್ತು ಬಿಟ್ಟಿಲ್ಲ, ಒಂದು ಅರ್ಧದಿಂದ ಒಂದು 30-40 ಸೆಕೆಂಡ್ಸ್ ಏನೋ ಬಿಟ್ಟಿರ್ಬೋದು, ಅಥವಾ 1 ನಿಮಿಷ. ಆಮೇಲೆ ನಾನು ಅದನ್ನು ಮುಖ ತೊಳ್ಕೊಂಬಿಟ್ಟೆ. ಒಂದಿನ ಹಾಕ್ಕೊಂಡೆ, ಆ ಮುಖ ಮುಟ್ಟಿದ್ರೆ ಒಂದು ಸ್ವಲ್ಪ ಸಾಫ್ಟ್ ಆದಂಗೆ ಅನಿಸ್ತು. ಅದೇ ಥರ ಸುಮಾರು ದಿನ ಮಾಡಿದೆ. 1.5-2 ತಿಂಗಳು ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ರಫ್ ಇತ್ತು. ಇವತ್ತಿಗೂ ಆ ಫೋಟೋ, ಬೇರೆ ಫೋನ್ ಚೇಂಜ್ ಆಗಿದೆ, ಅದರ ಫೋಟೋ ಇದೆ. ಆ ಸ್ಕಿನ್ನು ಒಂಥರ, ನಮ್ಮಮ್ಮ ಒಂದು ಪದ ಬಳಸ್ತಾರೆ, ನಂಗೆ ಜ್ಞಾಪಕ ಬರ್ತಾಯಿಲ್ಲ, ತುಂಬ ರಫ್ ಇತ್ತು. ಮತ್ತು ನಾನು ತಿಂತಾ ಇದ್ದಿದ್ದು ಆಹಾರನೂ ಹಂಗೆ ಇತ್ತು. ಅವಾಗ ನಂಗೆ ಅಷ್ಟೊಂದು ಕಾನ್ಷಿಯಸ್ನೆಸ್ ಇಲ್ಲ.
ಇವಾಗ ಒಂದು ಸ್ವಲ್ಪ ಶುಗರ್ ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ. ಆವಾಗ ನಂದು ಅಷ್ಟೊಂದು ಕಾನ್ಷಿಯಸ್ ಇರಲಿಲ್ಲ. ಆಮೇಲೆ ಮನೇಲಿದ್ದೆ, ಸ್ವಲ್ಪ ದಪ್ಪನೂ ಆಗಿದೆ. ನಾನು ಯಾವಾಗಲೂ ತುಂಬ ದಪ್ಪ ಆಗಿದ್ದಿಲ್ಲ, ಬಟ್ ಸ್ವಲ್ಪ ದಪ್ಪ ಆಗಿದೆ. ಮುಖ ತೊಕ್ಕು ಚರ್ಮ ಅಂತ ಹೇಳೋರು, ಆ ಥರ ಇತ್ತು ಚರ್ಮ. ಡಾಲ್ಡಾ ಅದು ಇದು ಎಲ್ಲ ಚೆನ್ನಾಗಿ ತಿಂದು ಇತ್ತು. ಸೊ ಆ ಸ್ಕಿನ್ ಸಾಫ್ಟ್ ಆಗ್ತಾ ಹೋಯಿತು. ಹುಣಸೆಹಣ್ಣು ಅದ್ರ ಮೇಲೆ ಸ್ಕಿನ್ ಮೇಲೆ, ನನ್ನ ಮುಖದ ಒಂದು ಚರ್ಮದ ಮೇಲೆ ಹಚ್ತಾ ಹೋದಂಗೆ ಒಂದು ದಿನ ತಲೆಗೂ ಹಚ್ಚಬೇಕು ನಾನು. ನನಗೆ ಡ್ಯಾಂಡ್ರಫು ಚಿಕ್ಕ ವಯಸ್ಸಿಂದ ಸ್ವಲ್ಪ ಬಂದುಬಿಡ್ತು. ನಮ್ಮ ತಾಯಿಗೆ ಟೈಫಾಯ್ಡ್ ಜ್ವರ ಬಂದು ಅವರು ನಮ್ಮನ್ನ ನೋಡ್ಕೊಳಕ್ಕೆ ಅವಾಗ ಇಲ್ಲಿರೋಕ್ಕಾಗಿರಲಿಲ್ಲ, ಅವ್ರಿಗೆ ಹುಷಾರಿರಲಿಲ್ಲ ಆವಾಗ ಬಂದಿತ್ತು. ಆ ಡ್ಯಾಂಡ್ರಫಿಂದ ಗುಳ್ಳೆಗಳು ಬರೋಕ್ಕೆ ಶುರುವಾಗಿತ್ತು ನನಗೆ. ಹಾಗಾಗಿ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇದೆಯಲ್ಲ, ಅದಕ್ಕೆ ಹಚ್ಚಿದ್ರೆ ಹೆಂಗೆ ಅಂತ ಒಂದು ಕೂದಲು ಉದುರಲಿಲ್ಲ ಹಚ್ಚಿದ ಮೇಲೆ ಒಂದಿನ. ನೋಡಿ, ನಾವು ಏನೇ ಒಂದನ್ನಾದರೂ ಅತಿಯಾಗಿ ಮಾಡಬಾರ್ದು. ಇದೇ ಒಂದು ದುರಾಸೆಗೆ ಬಿದ್ದೆ ನಾನು. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಜಾಸ್ತಿ ಹೊತ್ತಾದರೆ ನಾನು ಬೇಗ ಬಿಳ್ಳಿಗಾಗ್ಬಿಡ್ಬೋದು. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಕಲರ್ ಇದ್ದೆ, ನನ್ನ ಕಲರ್ ಸ್ಕಿನ್ ಟ್ಯಾನ್ ಆಗಿ ಕಲರ್ ಹೊರ್ಟೋಗ್ಬಿಡ್ತು. 1ನೇ ಕ್ಲಾಸ್ ಬಂದಾಗಲಿಂದನೇ ಕಲರ್ ಕಡಿಮೆ, ಒಂಥರ ಬ್ರೌನ್ ಕಲರು. ಒಂದೊಂದು ದಿನ ಒಂದೊಂದು ಬಣ್ಣ ಇರ್ತೀಯಲ್ಲ ಅಂತ ಅನ್ನೋರು. ಈಗ ಕೆಂಪು ಸರಿ, ಎಲ್ಲ ಚೆನ್ನಾಗಿ ಸ್ನಾನ ಮಾಡಿ ಬಿಸಿ ನೀರಲ್ಲಿ ಹಿಂಗೆಲ್ಲ ಮಾಡಿದ್ರೆ ಈ ಥರ ಬಣ್ಣ ಈ ಥರ ಚೇಂಜ್ ಆಗೋರು ಇವರು ಅಂತೆಲ್ಲ ಅಂತಾರೆ. ಒಂದು ಸರಿ ಬ್ರೌನ್ ಕಲರು, ಸರಿ ಬಿಳ್ಳಿಗೆ, ಒಂದೊಂದು ಸರಿ ಇರಲ್ಲ, ಕಲರ್ ಕಡಿಮೆ. ನನ್ನೂ ಕೆಲವರೆಲ್ಲ ಕಲರ್ ಕಡಿಮೆ ಅಂತ ಆಗಿಬಿಟ್ಟಿದ್ದಾಳೆ, ಮತ್ತು ಅದರಿಂದ ನಾನು ಕಲರ್ ಕಡಿಮೆ ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ರು, ಎಷ್ಟೊಂದು ಜನ ಆಗಿದ್ದಾರೆ. ಆವಾಗ ನನಗೆ ಏನಂತ, ಹುಣಸೆ ಹಣ್ಣು ಹಚ್ತಾ ನನ್ನ ಕಲರು ಜಾಸ್ತಿ ಆಗಿಬಿಡ್ಬೋದು. ಜಾಸ್ತಿ ಹೊತ್ತು ಹಚ್ಚೋಣ ಅಂತ ಜಾಸ್ತಿ ಹೊತ್ತು ಹಚ್ಚಬಾರ್ದು. ಅದು ಆವಾಗ ಸ್ಕಿನ್ನು ಟ್ಯಾನ್ ಆಗಿಬಿಡುತ್ತೆ, ಅಥವಾ ಸುಟ್ಟಿದಂಗೆ ಆಗುತ್ತೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಹುಣಸೆ ಹಣ್ಣು ಸಹವಾಸಕ್ಕೆ ಹೋಗಲಿಲ್ಲ, ಸುಮಾರು ದಿನ ಹೋಗಲಿಲ್ಲ. ಆಗಿರೋದೆಲ್ಲ ಕಪ್ಪಗಾಗೋಗಿತ್ತು. 1 ಅವರ್ 2 ಅವರ್ ಎಲ್ಲ ಬಿಟ್ಟರೆ ತುಂಬ ತಪ್ಪು. ನೋಡಿ, ಅತಿ ಆದರೆ ಅಮೃತನೂ ವಿಷ ನನಗೆ. ಸೊ ಅದಕ್ಕೆ ನಾನು ಎಕ್ಸ್ಪಿರಿಮೆಂಟ್ ಮಾಡ್ಕೊಳ್ತೀನಿ ನನ್ನ ಮೇಲೆ. ಇದೊಂದು ಮಾಹಿತಿ ನಿಮ್ಗೇನು ಹೇಳೋದು ಅಂದರೆ, ಹುಣಸೆ ಹಣ್ಣು ಈ ನಾವು ಕಡಲೆ ಹಿಟ್ಟು ಬಳಸ್ತೀವಿ ಮುಖ ತೊಳಿಬೇಕಾದ್ರೆ ಅದ್ರ ರಸನ ಹಾಕ್ಕೊಳ್ಳಿ, ಉಜ್ಜಿ ತೊಳಿರಿ. ಏನು ಒಂದು ಅರ್ಧ ನಿಮಿಷದಿಂದ 1 ನಿಮಿಷ ಬಿಡಿ, 1-1.5 ನಿಮಿಷ ಮ್ಯಾಕ್ಸಿಮಮ್. ಆಮೇಲೆ ಮುಖ ತೊಳಿರಿ. ನಿಜವಾಗ್ಲೂ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ. ನೀವು ಮುಟ್ಟಿದ್ರೆ ಆ ಒಂದು ನಿಮಗೆ ಅದು ಫೀಲ್ ಆಗುತ್ತೆ. ಮುಟ್ಟಿದ್ರೆ ಸಾಫ್ಟಾಗಿದೆಯಲ್ಲ ಗುರು, ಎಷ್ಟೋ ಸಾಫ್ಟ್. ಬೇಕಾದ್ರೆ ನೀವು ಟಚ್ ಮಾಡಿ ನೋಡಿ, ನಾನು ಈ ಟೆಕ್ಸ್ಚರಲ್ಲಿದೆ ನನ್ನ ಸ್ಕಿನ್ನು, ಅದನ್ನ ಬಳಸಿ ಗೊತ್ತಾಗುತ್ತೆ. ಆಮೇಲೆ ರೆಗ್ಯುಲರಾಗಿ ಬಳಸೋದು, ಜಾಸ್ತಿ ಹೊತ್ತು ಹಾಕೋದು ಮಾಡೋಕ್ಕೆ ಹೋಗಬೇಡಿ. 1 ನಿಮಿಷ 1.5 ನಿಮಿಷ ಸಾಕು ಬಿಟ್ಟರೆ ನಮ್ಮ ಸ್ಕಿನ್ ಮೇಲೆ. ಆಮೇಲೆ ತೊಳೆದ್ಬಿಟ್ರೆ ತುಂಬ ಒಳ್ಳೆಯದು. ಸ್ಕಿನ್ ಸಾಫ್ಟ್ ಆಗ್ತಾ ಹೋಗುತ್ತೆ, ಮತ್ತು ನಮ್ಮ ಚರ್ಮದ ಮೇಲಿರೋ ಕಲೆಗಳು ಕಡಿಮೆ ಆಗುತ್ತೆ. ಯಾಕಂದರೆ ಕಲೆಗಳನ್ನ ತೆಗಿಯೋಕ್ಕೇ ಈ ಹುಣಸೆ ಹಣ್ಣು ತುಂಬಾ ಫೇಮಸ್ಸು. ಇದು ಹುಣಸೆ ಹಣ್ಣು ಬಗ್ಗೆ ನಾನು ಇಷ್ಟೋ ತನಕ ಮಾತಾಡಿರೋದು. ಹುಣಸೆ ಹಣ್ಣು 1-1.5 ನಿಮಿಷ ನಮ್ಮ ಸ್ಕಿನ್ ಮೇಲೆ ಬಿಡ್ಬೋದು, ಆಯಿತಾ. ಹಾಗಾಗಿ ನೀವು ಮುಖ ತೊಳಿಬೇಕಾದ್ರೆ ಡೈರೆಕ್ಟು ಹಾಕ್ಬೋದು, ಬಟ್ ಏನಾದ್ರು ಒಂದು ಕಡಲೆ ಹಿಟ್ಟು ಅಥವಾ ಒಂದು ಸೀಗೆ ಪುಡಿ, ನಾನು ಸೀಗೆ ಪುಡಿ ಬಳಸ್ತಾ ಇದ್ದೀನಿ ಅಂದರೆ ತಲೆಗೆ ಸೀಗೆ ಪುಡಿ ಬಳಸೋದು. ಬಟ್ ಸಮ್ಟೈಮ್ಸ್ ಸೀಗೆ ಪುಡಿಲೂ ಮುಖ ತೊಳಿತಾರಲ್ವ, ಆ ಥರ ನೀವು ಯಾವುದ್ರಲ್ಲಿ ಮುಖ ತೊಳಿತೀರ ಆದಷ್ಟು ಸೋಪಿನೆಲ್ಲ ಬಳಸಬೇಡಿ. ಅದ್ರ ಜೊತೆಗೆ ಈ ಹುಣಸೆಹಣ್ಣು ಹಾಕ್ಬೋದು, ಅಥವಾ ಹಾಗೇನೂ ಹುಣಸೆಹಣ್ಣು ಒದ್ದೆ ಮಾಡಿಕೊಂಡು ಹಾಕಿ 1 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿ. ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಸ್ಕಿನ್ ಸಾಫ್ಟ್ ಆಗ್ತಾ ಹೋಗುತ್ತೆ, ಕಲೆಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಇನ್ನೂ ಹುಣಸೆಹಣ್ಣಿಂದನೂ ತುಂಬ ಉಪಯೋಗ ಇದೆ. ನಾನು ಇನ್ನೊಂದು ಸರಿ ಇದ್ರ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ನಾನು ಸುಮ್ಮನೆ ಹೇಳಲ್ಲ, ನನಗೆ ಇದು ಅನುಭವಕ್ಕೆ ಬಂದಿದೆ. ನಿಮ್ಗೇನಾದ್ರು ನಂಬಿಕೆ ಬಂದರೆ ಅಥವಾ ಮಾಡಿ ನೋಡೋಣ ಅನಿಸಿದ್ರೆ ಖಂಡಿತವಾಗ್ಲೂ ಇದನ್ನ ಪ್ರಯೋಗ ಮಾಡಿ. ಆದರೆ ದಯವಿಟ್ಟು ಜಾಸ್ತಿ ಹೊತ್ತು ಬಿಡಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.